ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ನಾನು ನಿಮ್ಮ RJ ಮೈಸೂರು. ಸೊ ಇವತ್ತು ನಾವು ಬಂದಿರೋವಂಥದ್ದು ಒಂದು ಪ್ರಪಂಚದಲ್ಲೇ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗದಿರೋವಂಥ ಒಂದು ದೇವಾಲಯ. ಸೊ ಈ ದೇವಾಲಯ ಹೇಗಿದೆ, ಹೆಂಗಿದೆ ಆ್ಯಂಡ್ ಇದ್ರ ವಿಶೇಷತೆ ಏನು ನನ್ನ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಸಂಗೀತಕ್ಕೆ ಮುಡಿಪಾಗಿರುವ ಇಡೀ ವಿಶ್ವದಲ್ಲಿ ಏಕೈಕ ದೇವಾಲಯ ಇದು. ಸೊ ನಾವು ಬಂದಿರೋ ಈ ದೇವಾಲಯದ ಹೆಸರು ಸಪ್ತಸ್ವರ ದೇವತಾ ಧ್ಯಾನ ಮಂದಿರ ಅಂತ. ಈ ದೇವಾಲಯ ಇರೋದು ಹಾಸನ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ರುದ್ರಪಟ್ಟಣ ಎಂಬ ಗ್ರಾಮದಲ್ಲಿ. ಸೊ ಈ ದೇವಾಲಯ ಮೈಸೂರಿನಿಂದ ಹೆಚ್ಚು ಕಮ್ಮಿ 73 ಕಿಲೋಮೀಟ್ರ್ ಅಥವಾ 75 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಅರ್ಕಲ್ಗೂಡಿಂದ 27 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಸುಂದರವಾದ ದೇವಾಲಯ ಇದು. ಸೊ ಈ ದೇವಾಲಯ ಒಳಗಡೆಯಿಂದ ಹೇಗಿದೆ, ಹಾಗೆ ಸುತ್ತಲೂ ಹೆಂಗಿದೆ, ಹಾಗೆ ಈ ದೇವಾಲಯಕ್ಕಿರೋ ವಿಶೇಷತೆ, ಆಮೇಲೆ ಇದನ್ನು ಕಟ್ಟಿಸಿದವ್ರು ಯಾರು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಮೊದಲಿಗೆ ನಾವು ದೇವಸ್ಥಾನ ಒಳಗೆ ಹೋಗಿ ಬರೋಣ. ಸೊ ನಾವು ದೇವಾಲಯದ ಒಳಗಡೆ ಬರ್ತಿದ್ದಂಗ್ಲೇ ಇಲ್ಲಿ ನಾವು ಕಾಣ್ಬೋದು ಮುಂದೆ 7 ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಕರ್ನಾಟಕ ಸಂಗೀತ ಲೋಕ ಮೇಲದೊರೆಗಳಾದ ಪುರಂದರದಾಸರು, ವಾದಿರಾಜರು, ಕನಕದಾಸರು, ತ್ಯಾಗರಾಜರು, ದೀಕ್ಷಿತರು ಹಾಗೂ ಶ್ಯಾಮ್ ಶಾಸ್ತ್ರಿಯರು ನೀವು ಇಲ್ಲಿ ಕಾಣ್ಬೋದು. ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಮೂರ್ತಿ ಏನಿದೆ ಅದು ಬಂದು ಶಾರದಾ ದೇವಿಯ ಮೂರ್ತಿ. ಹಾಗೆ ಅದರ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಮೂರು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಒಟ್ಟು 7 ಸ್ವರಗಳ ಆಧಾರದಲ್ಲಿ 7 ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಾಲಯನ ಹೀಗೆ ಕಟ್ಟಬೇಕು ಅಂತ ಯೋಚನೆ ಮಾಡಿದವರು ಬೇರೆ ಯಾರೂ ಅಲ್ಲ, ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ RK ಪದ್ಮನಾಭನ್ ಅವರು. ಸೊ ಅವ್ರಿಗೂ ಕೂಡ ಸುಮಾರು ಪ್ರಶಸ್ತಿಗಳು ಪಡೆದಿದ್ದಾರೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಸಂಗೀತೋತ್ಸವ ನಡೆಯುತ್ತೆ. ಸೊ ಈ ಊರಿನ ವಿದ್ವಾಂಸರ ಮುಂದೆ ಹಾಡಲು ಬೇರೆ ಊರಿಂದ ಮತ್ತು ಸುತ್ತಮುತ್ತಲು ಒಂದಷ್ಟು ಊರಿಂದ ಕೂಡ ಬೇರೆ ಸಂಗೀತ ವಿದ್ವಾಂಸರು ಕೂಡ ಬರ್ತಿದ್ರು. ಹಾಗೆ ಎಲ್ಲರೂ ಕೂಡ ಇಲ್ಲೇ ಸೇರಿ ಒಂದು ನಿರ್ಧಾರವನ್ನು ಮಾಡ್ತಾರೆ, ಏನಂತಂದರೆ ಈ ಊರಿನಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಸಂಗೀತ ಉತ್ಸವ ನಡಿಬೇಕು ಅಂತ. ಸೊ ಹಾಗೆ ಇದುವರೆಗೂ ಕೂಡ ಪ್ರತಿ ವರ್ಷ ಸಂಗೀತೋತ್ಸವ ಮೇ ತಿಂಗಳಲ್ಲಿ ನಡ್ಕೊಂಡೇ ಬಂದಿದೆ ಸೊ ಈ ಗ್ರಾಮದಲ್ಲಿ. ಸೊ ಹಾಗೆಯೇ ಈ ಗ್ರಾಮವನ್ನು ಇನ್ನೂ ಎತ್ತರ ಮಟ್ಟಿಗೆ ಬೆಳೆಸಬೇಕು, ಹಾಗೆ ಇನ್ನೂ ಎತ್ತರಕ್ಕೆ ಹೆಸರು ಮಾಡಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಊರಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸ್ಬೇಕು, ಹಾಗೆ ಅದು ಕೂಡ ತಂಬೂರಿ ಆಕಾರದಲ್ಲಿ ಕಟ್ಟಿಸ್ಬೇಕು ಅನ್ನೋ ಚಿಂತನೆ ಮಾಡಿದಂತಹ ಏಕೈಕ ವ್ಯಕ್ತಿ ಅವರೇನೆ. ಸೊ ಈ ಗ್ರಾಮದಲ್ಲಿ ಮೊದಲನೇದಾಗಿ 2003 ಮತ್ತು 2004ನೇ ಸಾಲಿನಲ್ಲಿ ಒಂದು ತೊಟ್ಟಿ ಮನೆಯಲ್ಲಿ, ಅಂದರೆ ಈ ಗ್ರಾಮದಲ್ಲಿ ಒಂದು ತೊಟ್ಟಿ ಮನೆ ಇದೆ. ಸೊ ಆ ತೊಟ್ಟಿ ಮನೆಯಲ್ಲಿ ಒಂದು ಸಂಗೀತೋತ್ಸವವನ್ನು ಆಚರಿಸ್ತಾರೆ. ಹಾಗೆ ಅಲ್ಲಿಂದ ನಡ್ಕೊಂಡು ಬಂದಿರುವಂಥ ಒಂದು ಆಚರಣೆ 2004ರಿಂದ ಇದುವರೆಗೂ ಕೂಡ ಪ್ರತಿ ವರ್ಷವೂ ನಡ್ಕೊಂಡೇ ಬಂದಿದೆ. ಸೊ ಈ ಗ್ರಾಮಕ್ಕೆ ಸರಿಸುಮಾರು 300 ವರ್ಷದ ಸಂಗೀತದ ಇತಿಹಾಸವಿದೆ. ಈ ಗ್ರಾಮದಲ್ಲಿ ಸುಮಾರು 200 ವರ್ಷ ಹಿಂದಕ್ಕೆ ಹೋದರೆ ಪ್ರತಿ ಮನೆಯಲ್ಲೂ ಕೂಡ ಸಂಗೀತ ವಿದ್ವಾಂಸರು ಇದ್ದರು. ತ್ಯಾಗರಾಜನ್ನು, RN ತಂತರಂತನೋ, RK ಶ್ರೀಕಾಂತನೋ, R ಕೃಷ್ಣ ಶಾಸ್ತ್ರಿ, ಆಮೇಲೆ ಕೇಶವ ಮೂರ್ತಿಯವರು, ಶ್ರೀಲತಾ, RK ರಾಮನಾಥನ್, RK ಶ್ರೀನಿವಾಸ ಮೂರ್ತಿ, ಮತ್ತಷ್ಟು ಶಾಸ್ತ್ರೀಯ ಸಂಗೀತಗಾರರು ಈ ಗ್ರಾಮದಿಂದ ಬಂದವರು. ಹಾಗೆ 17/5 ಅಂತಂದರೆ ಮೇ ತಿಂಗಳು 2008ನೇ ವರ್ಷದಲ್ಲಿ ಓಪನ್ ಆಗಿದಂಥ ದೇವಾಲಯ ಇದು. ನೀವು ಈ ದೇವಾಲಯನ ಗಮನಿಸಿದರೆ ಇಲ್ಲಿ ನಿಮಗೆ ಕಾಣಬಹುದು 7 ಮೆಟ್ಟಿಲುಗಳು, 7 ದೇವತೆಗಳು ಹಾಗೂ 7 ಅಂಕಣಗಳು ಇದೆ. ಅದರಿಂದ ನಮಗೆ ಗೊತ್ತಾಗತ್ತೆ 7 ಸಂಖ್ಯೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಲಾಗಿದೆ ಅಂತ. ದೇವಾಲಯದ ಹೊರಗಡೆ ಎಷ್ಟೇ ನಿಮಗೆ ಸೆಕೆ ಆಗ್ತಾಯಿದ್ರು, ಎಷ್ಟೇ ಬಿಸಿಲಿದ್ರು ಕೂಡ ದೇವಾಲಯದ ಒಳಗಡೆ ಬಂದಾಗ ನಿಮಗೆ ತುಂಬಾ ತಂಪು ಫೀಲ್ ಆಗುತ್ತೆ. ಯಾಕಂತಂದರೆ ದೇವಾಲಯದ ಸುತ್ತಲೂ ಕೂಡ ಹಲವಾರು ಗಿಡ ಮರಗಳನ್ನು ನೆಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಪರಿಸರ ಎಷ್ಟು ಸುಂದರವಾಗಿದೆ ಅಂತ. ಹಾಗೆ ನೀವು ದೇವಾಲಯದ ಗೇಟಿನ ಒಳಗೆ ಬಂದು ಬಲಭಾಗಕ್ಕೆ ನೋಡಿದರೆ ನಿಮಗೆ ಒಂದು ಹಳೆಯ ಕಾಲದ ದೇವಾಲಯ ಕಾಣುತ್ತೆ. ಹಾಗೆ ಈ ದೇವಾಲಯ ಮೇಲೆ ತುಂಬಾ ವಿಭಿನ್ನವಾದ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ. ಈ ದೇವಾಲಯದ ಹೆಸರು ದ್ವಾದಶ ಸ್ವರಸ್ತಂಭ ಮಂಟಪ ಅಂತ. ಬನ್ನಿ ಈಗ ನಾವು ದ್ವಾದಶ ಸ್ವರಸ್ತಂಭ ಮಂಟಪಕ್ಕೆ ಹೋಗೋಣ. ಹಾಗೆ ನಾವು ಈ ಮಂಟಪದ ಒಳಗೆ ಬರ್ತಿದ್ದಂಗೆ ನಮಗೆ ಮುಂದೆ ಕಾಣುವುದು ಸ್ವರಸ್ತಂಭಗಳು. ಇಲ್ಲಿ ಒಟ್ಟು 13 ಸ್ವರಸ್ತಂಭವಿದೆ. ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಒಟ್ಟು 13 ಸ್ವರಗಳಿದ್ದಾವೆ. ಆ 13 ಸ್ವರಗಳನ್ನು ಉತ್ಪಾದಿಸುವಂತಹ 13 ಸ್ವರಸ್ತಂಭಗಳು ಇಲ್ಲಿದ್ದಾವೆ. ಆ 13 ಸ್ವರಗಳು ಯಾವ್ಯಾವು ಅಂತಂದರೆ ಇಲ್ಲಿ ಹಾಕಿದ್ದಾರೆ ನೋಡಿ. ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಬೋದು ನೀವು, ಇಲ್ಲ ಅಂತಂದರೆ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಬೋದು. ಸೊ ಇದಿಷ್ಟು ದೇವಾಲಯದ ಮಾಹಿತಿ. ಆದರೆ ಇಲ್ಲಿಂದ ಸರಿಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಒಂದು ತೂಗು ಸೇತುವೆ ಕೂಡ ಇದೆ, ಆ್ಯಂಡ್ ಅದು ಕೂಡ ಕಾವೇರಿ ನದಿ ತೀರದಲ್ಲಿದೆ. ಹಾಗೆ ಎಷ್ಟು ಸುಂದರವಾಗಿದೆ ಅಂತಂದರೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಕೆಳಗೆ ಕಾವೇರಿ ನದಿ ಹರಿದು ಹೋಗ್ತಾ ಇದ್ದಾಳೆ. ಹಾಗೆ ಸುತ್ತಲೂ ಕೂಡ ಒಳ್ಳೆಯ ಪರಿಸರವೂ ಕೂಡ ಇದೆ.
ಸೊ ನೋಡೋಕ್ಕೆ ಕಣ್ಣಿಗೆ ತುಂಬಾ ತೃಪ್ತಿ ಅನಿಸುತ್ತೆ. ಸೊ ಗೈಸ್ ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ. ಜಸ್ಟ್ 1 ಅವರ್ ಡ್ರೈವ್ ಅಷ್ಟೇ. 1 ಅವರ್ ಡ್ರೈವ್ ದೂರದಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಲೊಕೇಶನ್ ಒಂದಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ರಿಸರ್ಚ್ ಮಾಡ್ಬೇಕಾದ್ರೆ ಹಿಂಗೆ ಕೆಲವ್ರ ಜೊತೆ ಮಾತಾಡ್ಬೇಕಾದ್ರೆ ಗೊತ್ತಾಗಿದ್ದಂತಹ ಒಂದು ಲೊಕೇಶನ್ ಇದು. ಸೊ ಹೇಗೆ ಅನಿಸ್ತು ನಿಮ್ಗೆ ಲೊಕೇಶನ್ ಇಷ್ಟ ಆಗಿದ್ರೆ, ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನು ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಲೊಕೇಶನ್ಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಗುಡ್ ಬೈ, ಸಿ ಯು, ಶುಭೋದಯ.